ಇದೊಂದು ಈ ಗೊಂಟ್ಲೆ ಕರೆಕ್ಟ್ ಆಗಿ ನಮ್ಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಕೆಜಿ ತನಕ ಬರುತ್ತೆ ಸರ್ ಈ ಗೊಂಟ್ಲು. ಅರ್ಧ ಕೆಜಿಯಿಂದ 100 ರೂಪಾಯಿ. ಹೌದು ಸರ್, ಈ ಗೊಂಟ್ಲು ಬರುತ್ತೆ. 100 ರೂಪಾಯಿ ಒಂದ್ ಜಾಗದಲ್ಲೇ ಬಂದ್ರೆ ಹೌದು ಸರ್. ಸುತ್ತ ಗಿಡದಲ್ಲಿ ಎಷ್ಟು ಬರ್ಬೋದು? ಅಲ್ಲ, ಮುಂದಿನ ಸಲಿಗೆ ನನ್ನ ಪ್ರಕಾರ ಒಂದು 20 ಕೆಜಿ ಈ ತರ ಬರ್ಬೋದು ಅಂತ ನಿರೀಕ್ಷೆ ಮಾಡಿದೆ ಸರ್ ಮುಂದಿನ ಸಲಿಗೆ. ನೋಡಿ ಸರ್, ಈ ತರ ಕೈ ರೂಢಿ ಮಾಡಿದಾರೆ ನಮ್ಮ ಹುಡುಗರು. ಫಸ್ಟ್ ಬಂದು ಸುಮ್ಮನೆ ಕುಂತ್ಕೊಂಡು ತಿನ್ನಿಸ್ತಾ ಹೋಗ್ತಾರೆ ಸರ್ ಹಿಂಗೆ. ಇದೆಲ್ಲ ಟ್ರಿಮ್ ಮಾಡಿದ್ವಿ ಸರ್, ಈಗ ಕೂದಲು ಟ್ರಿಮ್ ಮಾಡಿದೀವಿ ನೋಡ್ರಿ. 3 ಮರಿ ಹಾಕಿದೆ. ನಮ್ಮ ಹುಡುಗರು ಖುಷಿಗೋಸ್ಕರ ತಂದಿದೊಂದು ಫಿಮೇಲು ಒಂದ್ ಮೇಲಿದೆ ಸರ್, ಮೇಲ್ಗಡೆ ಒಂದ್ ಮೇಲಿದೆ ಸರ್. ಯಾವ ಹಣ್ಣಿದು? ಪೀನಟ್ ಬಟರ್ ಸರ್. ಪೀನಟ್ ಬಟರ್ ನಿಮ್ ತೋಟದಲ್ಲಿ ಬೆಳೆದಿರೋ? ಇದು ಕೃಷಿ ಮೇಳ 2024ರಲ್ಲಿ ಕೊಟ್ಟಿತ್ತು ಸರ್ ಇದು ಪ್ರಶಸ್ತಿ. ಇದು ಚಿಕ್ಕನಾಯಕನಹಳ್ಳಿ ಇದು ತಾಲೂಕು ಇದು ರಾಜ್ಯೋತ್ಸವ ಸಂದರ್ಭದಲ್ಲಿ ಅವಾಗ ಒಂದು ಅಭಿನಂದನಾ ಪತ್ರ ಕೊಟ್ಟು ಸರ್. ಅದ್ರ ಸಮಗ್ರ ಕೃಷಿ ಮತ್ತೆ ಕುರಿ ಸಾಕಾಣಿಕೆ ಈ ತರದೊಂದು ವಿಷಯವಾಗಿ. ಇದು ವಾಟರ್ ಆಪಲ್ ಸರ್, ಇದು ಮುರ್ಕೈತಿ ಗಾಳಿ ಮಳೆಗೆ. ವಾಟರ್ ಆಪಲ್ ಸರ್, ಇದನ್ನು ಬೆಳಿಬೇಕಿತ್ತು, ನೆನ್ನೆ ಗಾಳಿಗೆ ಮುರ್ಕೊಂಡಿದೆ. ಇದು ಇನ್ನೂ ಶಿಡ್ದಪ್ಪ ಆಗುತ್ತೆ, ಬಹಳ ಟೇಸ್ಟ್ ಇರುತ್ತೆ ಸರ್ ಇದು. ಸರ್ ಇದು ಜಮ್ನೇರಳೆ ನಾವಿಟ್ಟು ಒಟ್ಟು 5 ವರ್ಷ ಆಯ್ತು ಸರ್ ಈಗ ಇಲ್ಲಿಗೆ. ಈ ಸಲ ಎಲ್ಲಾ ಗಿಡಗಳು ಈ ಸಲ ಸುಮಾರು ಒಂದು 8-10 ಗಿಡ ಈ ಸಲ ಫಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಈ ಸಲ ಇಲ್ಲಿ ಮುಂದೆನೂ ನೋಡ್ಬೋದು, ಇಲ್ಲಿ ಎಲ್ಲ ಆಲ್ರೆಡಿ ಇಲ್ಲಿ ಹಣ್ಣು ಆಗ್ತಾ ಇದೆ. ನಮ್ದೇನಾದ್ರೂ ನೀರು ಸ್ವಲ್ಪ ಕಡಿಮೆ ಇತ್ತು ಅನ್ನೋ ಉದ್ದೇಶದಿಂದ ಮೊದಲು ನಾ ಜಮ್ನೇರಳೆ ಪ್ಲಾನ್ ಮಾಡಿ 4 ಗಿಡದ ತೆಂಗಿನ ಮಧ್ಯೆ ಒಂದು ಜಮ್ನೇರಳೆ ಗಿಡ ಅಂತ ಹೇಳಿ ಮಾವು ಮತ್ತೆ ಜಮ್ನೇರಳೆ ಕಾಂಬಿನೇಷನ್ ಮಾಡಿ ಹಾಕಿದೀನಿ ಸರ್. ಹಣ್ಣು ಆಗ್ತಾ ಇದೆ. ಹೌದು ಸರ್. ಈಗ ಇದು ಮತ್ತೆ ಇಲ್ಲಿ ಮೇಲ್ಗಡೆ ಅಂತೂ ಸುಮಾರು ಇದೆ ಸರ್ ಅಲ್ಲೂ. ಇಲ್ಲಿ ಬನ್ನಿ ಸರ್, ಇಲ್ಲಿ 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 ನೋಡಿ ಸರ್, ಈ ಸಲ ಫಸ್ಟ್ ಸಲ ಈಲ್ಡ್ ಆಗ್ತಾ ಇರೋದು. ಸಾಕಷ್ಟು ಬಿಡ್ತಾ ಇದೆ ಈ ಸಲ. ಕೆಜಿ ಏನ್ ರೇಟ್ ಹೋಗುತ್ತೆ ಇದು? ಸರ್, ನಾನ್ ತಿಳಿದ ಪಟ್ಟಿಗೆ ಇಲ್ಲಿ ನಮ್ ಲೋಕಲ್ ತಿಪ್ಟೂರು ಎಲ್ಲ 200ರಿಂದ 250 ರೂಪಾಯಿ ಕೆಜಿಗೆ ಇಲ್ಲಿ ಮಾರ್ಕಂತವ್ರೆ. ನಾವೇನಂತಂದ್ರೆ ನನ್ನ ಮಕ್ಳಿಗೋಸ್ಕರ ಇಟ್ಟಿದ್ದು, ಜೊತೆಗೆ ಆಗಿ ಹೆಚ್ಚಾಗಿದ್ದನ್ನ ಸೇಲ್ ಮಾಡೋ ಪರ್ಪಸ್ ಮುಂದುವರ್ಷದಿಂದ ಇದನ್ನು ಒಂದು ಕಮರ್ಷಿಯಲ್ ಸರ್. ಇದು 25 ಗಿಡ ಇದೆ ಸರ್ ಒಟ್ಟು ಜಮ್ನೇರಳೆ. ಹೌದು ಸರ್. ಒಂದು ಗಿಡದಲ್ಲಿ ಎಷ್ಟು ಈಲ್ಡ್ ಬರಬಹುದು ಸರ್? ಈ ಸಲ ಏನೊಂದು 2ರಿಂದ 3 ಕೆಜಿ ಬಿಟ್ಟಿರ್ಬೋದು ಸರ್ ಈ ಸಲ ಒಂದೊಂದು ಗಿಡ. ಒಂದ್ 2ರಿಂದ 3, ಮುಂದಿನ ಸಲ ಒಂದು 20-25 ಕೆಜಿ ಬರ್ಬೋದು ಅನ್ನೋ ನಿರೀಕ್ಷೆ ಸರ್. ಇದು ನೀವೇ ನೋಡ್ಬೋದು. ಇದೊಂದು ಈ ಗೊಂಟ್ಲೆ ಕರೆಕ್ಟ್ ಆಗಿ ನಮ್ಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಕೆಜಿ ತನಕ ಬರುತ್ತೆ ಸರ್ ಈ ಗೊಂಟ್ಲು. ಹೌದು ಸರ್, ಈ ಗೊಂಟ್ಲು ಬರುತ್ತೆ. 100 ರೂಪಾಯಿ ಒಂದ್ ಜಾಗದಲ್ಲೇ ಬಂದ್ರೆ ಹೌದು ಸರ್. ಸುತ್ತ ಗಿಡದಲ್ಲಿ ಎಷ್ಟು ಬರ್ಬೋದು? ಅಲ್ಲ, ಮುಂದಿನ ಸಲಿಗೆ ನನ್ನ ಪ್ರಕಾರ ಒಂದು 20 ಕೆಜಿ ಈ ತರ ಬರ್ಬೋದು ಅಂತ ನಿರೀಕ್ಷೆ ಮಾಡಿದೆ ಸರ್ ಮುಂದಿನ ಸಲಿಗೆ. 20 ಕೆಜಿಗೆ ಏನಿಲ್ಲ ಅಂದ್ರೂ ಒಂದ್ 4,000 ಬರುತ್ತೆ. ನಾವ್ ಒಂದ್ ಗಿಡಕ್ಕೆ 1,000 ಏನಾದ್ರು ಖರ್ಚು ಅಂತ ತೆಗೆದ್ರು 2ರಿಂದ 3,000 ರೂಪಾಯಿ ನಮ್ಗೆ ಗಿಡದಲ್ಲಿ ನಿರೀಕ್ಷೆ ಮಾಡ್ಬೋದು ಸರ್. ನಿಮ್ಮಲ್ಲಿ ಒಂದು 50 ಗಿಡ ಇದೆಯಾ? 25 ಇದೆ ಸರ್. 25 ಗಿಡ ಇದೆ. ಹೌದು ಸರ್. ಸರಿ, ಸುಮಾರು ಎಷ್ಟು ಅಧಿಕ ಬರ್ಬೋದು ಅಷ್ಟು ಗಿಡದಲ್ಲಿ? ಸರ್, ಇನ್ನು ಒಟ್ಟು ಈ ಸಲ ಇನ್ನು ಬೆಳವಣಿಗೆ ಅಂತ ಸರ್, ಇನ್ನು ಎಲ್ಲ ಇರೋದು ಈ ಸಲ ಇನ್ನು ಮೊದಲನೇ ಫಸಲುಗಳು. 3,000 ಒಂದ್ ಗಿಡಕ್ಕೆ ಅಂದ್ಕೊಂಡ್ರು. ಹೌದು ಸರ್. ಒಂದು 75,000 ರೂಪಾಯಿ ಒಟ್ಟು. ಅದಕ್ಕೇನು ಮತ್ತೆ ಖರ್ಚೇ ಇಲ್ಲಲ್ಲ ಸರ್. ಅದಕ್ಕೆ ಯಾವ್ದೇ ರೀತಿ ಗೊಬ್ಬರ ಕೂಡ ನೋಡ್ರಿ, ಅದು ಬುಡ ನೋಡ್ಬೋದು, ಯಾವ್ದೇ ರೀತಿ ಗೊಬ್ಬರ ಇಲ್ಲ, ನೀರಿಲ್ಲ, ಏನಿಲ್ಲ. ಮೊದಲು ಬೆಳೆಸ್ಬೇಕಾದ್ರೆ ಮಾತ್ರ ಅದಕ್ಕೆ ಇದಿರುತ್ತೆ, ಬಿಟ್ರೆ ಮತ್ತೆ ಏನು ಇಲ್ಲ ಅದಕ್ಕೆ. ಮತ್ತೆ ಮೇಂಟೆನೆನ್ಸ್ ಇಲ್ದಲೆ ನಾವು ಅದನ್ನ ಅಧಿಕ ನೋಡ್ತಾ ಹೋಗ್ಬೋದು ಸರ್. ಅದು ಸುಮ್ನೆ ಒಂಥರ ಬದುಗಳಲ್ಲಿ ನಮ್ಗೆ ಅಧಿಕ ಬರುತ್ತೆ ಸರ್. ಬದುಗಳಲ್ಲಿ ಇಟ್ಟು ಬೆಳೆದ್ರು ನಮ್ಗೆ ಒಳ್ಳೆ ಅಧಿಕ ಕೊಡುತ್ತೆ. ಹೌದು ಸರ್. ಅದು ಸೈಜ್ ನೋಡಿ ಸರ್, ಬಹಳ ಸೈಜ್ ಇದೆ, ಚೆನ್ನಾಗೂ ಇದೆ ನೋಡೋದಕ್ಕೂ. ಮುಂದಿನ ಸಲಿಂದ ಒಳ್ಳೆ ಬೆಳೆ ಸಿಗುತ್ತೆ ಸರ್. ಇದು ವಾಟರ್ ಆಪಲ್ ಸರ್, ಇದು ಮುರ್ಕೈತಿ ಗಾಳಿ ಮಳೆಗೆ. ವಾಟರ್ ಆಪಲ್ ಸರ್, ಇದನ್ನು ಬೆಳಿಬೇಕಿತ್ತು, ನೆನ್ನೆ ಗಾಳಿಗೆ ಮುರ್ಕೊಂಡಿದೆ. ಇದು ಇನ್ನೂ ಶಿಡ್ದಪ್ಪ ಆಗುತ್ತೆ, ಬಹಳ ಟೇಸ್ಟ್ ಇರುತ್ತೆ ಸರ್ ಇದು. ಸುಮಾರು ಇವೇ ಒಂದು 10 ಗಿಡದ ಮೇಲಿದೆ ಸರ್, ಬೇರೆ ಬೇರೆ ವೆರೈಟಿಗಳು. ಇದಿನ್ನೂ ಬೆಳವಣಿಗೆ ಆಗ್ಬೇಕು ಸರ್. ಇದು ಈಗ ಒಂದು ಅರ್ಧ ಹಂತದಲ್ಲಿದೆ ಅಷ್ಟೇ. ಈಗ ಮಕ್ಳಿಗೆ ಏನ್ ಬೇಕೆಲ್ಲ ಹಾಕಣೆ ಸರ್. ಪೀನಟ್ ಬಟರ್, ಬ್ಲಾಕ್ ಬೆರಿ ಜಾಮು, ಮತ್ತೆ ಬಾರ್ಬಡಾಸ್ ಚೆರ್ರಿ, ಮತ್ತದು ಇದು ಬಿರಿಯಾನಿ ಎಲೆ, ಸಪೋಟ ಗಿಡ, ಸೂರ್ಯನಾಮ್ ಚೆರ್ರಿ. ಇದು ಸರ್ ಬಿರಿಯಾನಿ ಎಲೆ. ಇದು ನಮ್ದು ಏನ್ ಅವಾಗ ಡೆಮಲಿಶ್ ಆಯ್ತು ಪೂರ್ತಿ. ಇದು ಸರ್, ಇದು ಸಮಾಧಿ ಮಾಡಿರೋದು ಪೂರ್ತಿ. ಅದ್ಬೇಕು ಪಲಾವ್ ಎಲೆ ಅಲ್ಲಿದೆ ಸರ್, ಆಲ್ ಸ್ಪೈಸು.
ಇದು ಸರ್ ಇದು ಸೂರಿನಾಮ್ ಚೆರಿ ಅಂತ ಹೇಳಿ ಅಂತ ಬಹಳ ಅದ್ಭುತವಾದ ಹಣ್ಣಿನ ಗಿಡ. ನಮ್ಮ ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ. ಇದ್ರು ತುಂಬಾ ಬಿಟ್ಬಿಡುತ್ತೆ ಹಣ್ಣು. ಸೇಮ್ ಈ ನೆಲ್ಲಿಕಾಯಿ ಯಾವ ತರ ಇರುತ್ತೋ ಆ ತರ ಇರುತ್ತೆ ಇದು ನೋಡೋದಕ್ಕೆ. ಬಟ್ ಬಹಳ ಒಳ್ಳೆ ಸ್ವೀಟ್ ವೆರೈಟಿ, ಬಹಳ ಚೆನ್ನಾಗಿದೆ. ನಮ್ಮ ಹುಡುಗರಂತೂ ಇಷ್ಟಪಟ್ಟು ತಿಂತಾರೆ. ಮತ್ತು ವೈಟ್ ನೇರಳೆ ಇದೆ, ಮತ್ತೆ ಅಲ್ಲದೆ ಮಾಮೂಲಿ ಸೇಮ್ ವಾಟರ್ ಆಪಲ್ ಇದೆ, ಮತ್ತೆ ಮಾವಿನ ಗಿಡಗಳಿದೆ, ನೇರಳೆ ಇದೆ, ಈ ತರ. ಆಲ್ ಸ್ಪೈಸ್ ಅಲ್ಲ ಸರ್, ಇಲ್ಲ ಇದು ಚಕ್ಕೆ ಗಿಡ. ಚಕ್ಕೆ ಗಿಡನಾ? ಹಾ, ಚಕ್ಕೆ ಗಿಡ. ಇದು ಮೊಗ್ಗು, ಚಕ್ಕೆ ಮೊಗ್ಗು. ಇಲ್ಲಿದಾವಲ್ಲ ಎಲ್ಲ ಮೊಗ್ಗುಗಳು. ಹಾ ಸರ್. ಇದು ಫಾರಂ ಹುಣಸೆ ಗಿಡನಾ? ಸರ್ ಅಂತಂದ್ರೆ ಅದ್ ಗೊತ್ತಿಲ್ಲ ಸರ್. ಅವರೇ ಫಸ್ಟ್ ಜಮೀನ್ ಏನಿತ್ತು ಅವಾಗ ಇದ್ದಿದ್ ಗಿಡ ಸರ್. ಅದು ಇನ್ನು ಸಣ್ಣ ಗಿಡ. ಅದೇ ಚಿಕ್ಕ ಹಂಗಾಗಿ ಹೌದು ಸರ್. ಈ ಸಲಿಂದ ಈಲ್ಡ್ ಚೆನ್ನಾಗಿದೆ ಸರ್. ಈ ಸಲ ಆಲ್ರೆಡಿ ಒಂದ್ಸಲಿ ಕಾಯಿ ಆಗ್ಬಿಟ್ಟು ಈಗ ಮತ್ತೆ ಹೂವಾಗಿದೆ. ಅದು ಯಾವ ಗಿಡ ಇಟ್ಟಿದ್ರು ಗೊತ್ತಿಲ್ಲ. ಅದು ಮುಂಚೆ ಜಮೀನ್ ಇದ್ದಾರೆ ಹಾಟಿದ್ದು. ಸುಮ್ನೆ ಸಣ್ಣ ಗಿಡ ಇತ್ತು ನಾವು ತಾಂಡಾಗ. ಚೆನ್ನಾಗಿ ಹೂವಾಗಿದೆ. ಹೌದು ಸರ್. ಆಲ್ರೆಡಿ ಕಾಯಿ ಐತೆ, ಹೂವನು ಆಗ್ತಾ ಐತೆ ಈ ಸಲಿ. ಅಲ್ಲಿ ಕಾಯೂ ಇದೆ, ಹೂವನು ಆ ಕಡೆ ಆಗ್ತಾ ಇದೆ. ಹೂವನು ಆಗ್ತಾ ಇದೆ. ಹೌದು ಸರ್. ಕಾಯಿ ಚೆನ್ನಾಗಿ ಒಳ್ಳೆ ಉದ್ದಕ್ಕೆ ಬಹಳ ಚೆನ್ನಾಗಿದೆ ಸರ್. ಹೊಸ ಸರ್ ಇದೇನು ಹಳ್ಳ ಮಾಡಿದ್ರ ಇಲ್ಲಿ? ಸರ್ ಅದು ಅದೇ ಬಸಿಗುಂಡಿ ಸರ್. ಅದು ನೀರಿನ ಶೇಖರಣೆ ಮಾಡೋದಕ್ಕೆ ನೀರಿದೆ ನೋಡಿ ಸರ್. ಅದರಲ್ಲಿ ಬೇಸಿಗೆಯಲ್ಲೂ ನೀರು ಹಿಂಗಿರಲಿಲ್ಲ ಸರ್ ಇದರಲ್ಲಿ. ಹಾ ಹಾ ಹಾ. ನಮ್ಮದು ನೀರು ಕಮ್ಮಿ ಆದ್ರೂ ಬಸಿ ಜಾಸ್ತಿ. ಹಂಗಾಗಿ ಆ ಬಸಿ ನೀರಲ್ಲಿ ಸ್ಟೋರೇಜ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಬಸಿ ನೀರು ಸುಮ್ಮನೆ ಸ್ಟೋರೇಜ್ ಮಾಡಿಬಿಟ್ಟಿದ್ದೀನಿ ಸರ್ ಅಲ್ಲಿ. ಇದು ಕೋಕ್ ಸರ್. ಇದು ಕೋಕ್ ಗಿಡ ಈ ತರ ಎಲ್ಲ ನರ್ಸರಿಯಿಂದ. ಹೌದೌದು ಸರ್. ಮಿಂಟ್ ಟೇಸ್ಟ್. ಇದು ಮಿರಾಕಲ್ ಫ್ರೂಟು. ಇದು ಮಿರಾಕಲ್ ಫ್ರೂಟ್ ಸರ್. ಇದು ಬಹಳ ಅದ್ಭುತವಾದ ಗಿಡ. ನಾವೇನಾದ್ರೂ ತಿಂದ್ಬಿಟ್ಟು ಇದನ್ನ ಹುಳಿ ಪದಾರ್ಥ ಏನೇ ತಿಂದ್ರು ಸ್ವೀಟ್ ಸರ್. ಇದು ಮ್ಯಾಕ್ಸಿಮಮ್ ಸ್ವೀಟ್. ಇದು ಇದೆ ಸರ್ ನೀವು ಈಗ ತಿಂದಿದ್ದು ಮಿಂಟ್. ಅದು ಮಿಂಟ್. ಮಿಂಟ್ ಫ್ಲೇವರ್ ಸರ್. ಅದು ಓಕೆ. ಮಿಂಟ್ ಫ್ಲೇವರ್. ಇದು ಲವಂಗದ ಗಿಡ, ಇದು ಆಪಲ್. ಇದು ವೆಂಕಟೇಶ್ ಸರ್ ಕೊಟ್ಟಿರೋ ಸರ್. ಇದು ಆಪಲ್ ಗಿಡ. ಹಾ, ಆಪಲ್ ಗಿಡ. ಅವರೇ ರೆಡಿ ಮಾಡಿದ್ರು? ಹಾ, ಅವರೇ ರೆಡಿ ಮಾಡಿರೋ ಸರ್. ಕಸಿ ಮಾಡಿ ಗಿಫ್ಟ್ ಲೇಯರ್ ಲೇಯರಿಂಗ್ ಮಾಡಿ ಗಿಫ್ಟ್ ಆಗಿ ಕೊಟ್ಟಿರೋ ಸರ್ ನನಗೆ ಅದನ್ನ. ಇದು ಜಮ್ನೆಳ್ಳೆ ಇದೆ, ಮತ್ತೆ ಇದು ಏನದು ಕರ್ಪೂರ ಇತ್ತದು, ಕರ್ಪೂರ ದೀಪಂ. ಕರ್ಪೂರದ ಫ್ಲೇವರ್ ಬರುತ್ತೆ ಸರ್ ಅದು ಇದ್ರಲ್ಲಿ. ಹಂಗೆ ಮಳೆ ಬೀಳಲಿ ಅಂತ ಹೇಳಿ ಎಲ್ಲಾ ಗಿಡಗಳನ್ನ ತಂದು ಇಕ್ಕೊಂಡು ಸ್ಟಾಕ್ ಇದ್ ಮಾಡ್ತಾ ಇದೆ ಸರ್. ಇದು ಕಿತ್ಲೆಯಲ್ಲಿ ವೆರೈಟಿ ಕಿತ್ಲೆ. ಅದು ಕಿತ್ಲೆ ಗಿಡ ಅಲ್ಲಿರೋದು. ಇದು ಚಾಯ ಗಿಡ ಸರ್. ಚಾಯ ಕೇಳ್ತಾರಲ್ಲ, ಚಾಯ ಗಿಡ. ಹೌದು ಸರ್, ಅದೇ ಚಾಯ ಮನಸ್ಸ. ಬಂದರ್ ಕಡ್ಡಿ ಕಟ್ ಮಾಡ್ಕೊಟ್ಟಿರೋ ಸರ್. ಈ ಕಡೆ ನೀವು ನೋಡ್ತಾ ಇರೋದು ಅದೆಲ್ಲ ಬಂದರ್ ಕೇಳ್ದಾರ ಕಡ್ಡಿ ಕಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಶೆಡ್ ನೋಡೋದಕ್ಕೆ ಬರ್ತಾ ಇರ್ತಾರೆ. ಹೌದು ಸರ್. ದನಿಗೆ ಕುರಿಗೆ ನಾವು ಕೂಡ ಬಳಸ್ಬೋದು ಅಂತ ಹೇಳಿ ಸರ್. ಅದು ಹೌದು ಸರ್. ನಾವು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಅಂತ. ಇದು ಅರಿಶಿನ ಸರ್. ಇದು ಹೌದು ಸರ್, ಅರಿಶಿನದ ಗಿಡ. ಇದು ಅಲ್ಲೊಂದು ಮೂಸಂಬಿ ಐತೆ. ಇದು ಕಾಫಿ ಗಿಡಗಳು ಸರ್. ಈಗೆಲ್ಲ ತಂದಿಡೋದಕ್ಕೆ ಕಾಫಿ ಮತ್ತೆ ಜಾಕಾಯಿ ತಂದು ಇಟ್ಕೊಂಡಿದ್ದೀನಿ ಈಗ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ವಾಟರ್ ಆಪಲ್ ಸರ್. ಇದು ಈ ತರ ಸುಮ್ಮನೆ ಮನೆ ಪರಿಸರದಲ್ಲಿ ಏನಾದ್ರು ಗಿಡಗಳು. ಇಲ್ಲಿ ಪಪ್ಪಾಯ ಸಖತ್ ಇತ್ತು. ಪಪ್ಪಾಯ ನೋಡ್ರಿ ನೀವು ನೋಡ್ಬೋದು. ಇತ್ತು ಸಖತ್ ಕಾಯಿ ಕೊಡ್ತಾ ಇತ್ತು. ಎಲ್ಲ ಪಪ್ಪಾಯ ಗಿಡಗಳು ಈಗ ಹಾಳಾಗಿದೆ ಸರ್. ಈಗ ಮತ್ತೆ ಸಣ್ಣ ಸಣ್ಣ ಗಿಡಗಳನ್ನ ಹಾಕಿದ್ದೀನಿ ಪಕ್ಕದಲ್ಲಿ. ಇದು ಲಾವಂಚ. ಇದೇನು ಬೆಳೆದಿದ್ರೆ ಸರ್ ಅದು ಅಂತರಗಂಗೆ ಅಂತಾರಲ್ಲ ಸರ್. ಅದು ಅಂತರಗಂಗೆ ಸರ್. ಅದು ಅದೇನಿಲ್ಲ, ಒಂದೇ ಒಂದು ಇದನ್ನ ಹಾಕಿದ್ರೆ ಸಾಕು, ಅದು ಎಕ್ಸ್ಟೆಂಡ್ ಆಗಿ ಹೋಗ್ತಾ ಇರುತ್ತೆ ಸರ್. ಅದು ಹೌದು ಸರ್. ಅದು ಕಬ್ಬು. ಇದು ಕಬ್ಬು ಸರ್. ಇದು ಜ್ಯೂಸ್ ಕಬ್ಬುನ ಪ್ಯಾಕೆಟ್ ಮಾಡಿದೀನಿ. ಯಾರಾದ್ರೂ ಹಿಂಗೆ ತೋಟ ನೋಡಕ್ ಬಂದರು ಅಥವಾ ಶೆಡ್ ನೋಡಕ್ ಬಂದರು ತಗೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಇದ್ ಮಾಡಿದ. ಹೌದು ಸರ್, ಕಬ್ಬಿನ ಸಸಿ ಸರ್. ಇದು ಜ್ಯೂಸ್ ಕಬ್ಬಿನ ಸಸಿ ಗೆಣ್ಣು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಮಾಡಿರೋದು ಸರ್ ಅದನ್ನ. ಅದು ಫ್ಯಾಷನ್ ಫ್ರೂಟ್ ಗಿಡನೂ ಅಷ್ಟೇ. ಫ್ಯಾಷನ್ ಫ್ರೂಟು, ಸೀಬೆ, ಈ ತರ ಎಲ್ಲ ಒಟ್ಟು ಮಳೆ ಬೀಳೋದಕ್ಕೋಸ್ಕರ ಕಾಯ್ಕೊಂಡು ಎಲ್ಲ ಗಿಡ ನರ್ಸರಿ ಮಾಡ್ಕೊಂಡು ಕಾಯ್ತಾ ಇದೀನಿ ಸರ್. ಪೀನಟ್ ಬಟರ್ ಇದೆ. ಇದು ಜಬುಟಿ ಕಬಾ ಇದೆ. ಇದು ಮರದ್ರಾಕ್ಷಿ, ಜಬುಟಿ ಕಬಾ. ಇದು ಬಹಳ ವಿಶೇಷವಾದ ಗಿಡಗಳು ಇವೆಲ್ಲನ. ಇದು ಮಲ್ಬೇರಿಲಿ ಲಾಂಗ್ ಮಲ್ಬೇರಿ ಸರ್. ಇದು ಮಲ್ಬೇರಿಲಿ ಲಾಂಗ್ ಮಲ್ಬೇರಿ. ಇಷ್ಟುದ್ದ ಬಿಡುತ್ತೆ ಹಣ್ಣು. ಬಹಳ ಟೇಸ್ಟ್ ಆಗಿರುತ್ತೆ ಮಲ್ಬೇರಿ. ಈ ಬೆಳಗಿನ ನಮ್ಮ ಹುಡುಗರು ಕಿತ್ಕೊಂಡ್ರಿ ಇಲ್ಲಿ. ಇದು ಶಾರ್ಟ್ ಮಲ್ಬೇರಿ ಅಂದ್ರೆ ಇದು ಆಲ್ ಸೀಸನ್ ಯಾವಾಗ್ಲೂ ಬಿಡ್ತಾ ಇರುತ್ತೆ. ಇದು ಸ್ಟಾರ್ ಫ್ರೂಟು ಚಿಕ್ಕ ಗಿಡ. ಇದರ ಅರಿಶಿಣ ಹತ್ರ ತಂದು ನೋಡ್ರಿ ಆಲ್ರೆಡಿ ಈಲ್ಡ್ ಆಗಿದೆ. ಇದು
ಇಲ್ಲಿ ಸರ್ ಹೌದೌದು. ಈಲ್ಡ್ ಆಗಿದೆ. ಹ್ಮ್. ಇಲ್ಲಿ ಸುವಾಸಿನಿ ಇದು ಕರಿಬೇವು ಇದು ಹರಿಶಣ್ಣರ್ ಕೊಟ್ಟಿದ್ದೇನಾ ಕರಿಬೇವು ಸುವಾಸಿನಿ ವೆರೈಟಿ ಇದು. ಈ ಸಲ ಇನ್ನು 2 ಆಪಲ್ ಗಿಡಗಳು ಇಟ್ಟಿದ್ದೀನಿ ಇಲ್ಲಿ. ಮೊದ್ಲಿತ್ತು ಸರ್ ಆಪಲ್ ಗಿಡ ನನ್ನ ಹತ್ರ, ಕಾಯಿನೂ ಬಿಟ್ಟಿತ್ತು. ಬಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅದು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಹೊರಟೋಗ್ಬಿಟ್ಟು ಸರ್ ಅದು. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದಿದ್ರಿಂದ ಇದು ಹಸುಗೆ ಅಂತ ಹೇಳಿ ಇದ್ ಮಾಡ್ಕೊಂಡಿದ್ವಿ ಸರ್ ಇದನ್ನ. ಹೌದು ಸರ್. ಬಾ, ಇದೆಲ್ಲ ಟ್ರಿಮ್ ಮಾಡಿದ್ವಿ ಸರ್. ಈಗ ಕೂದಲು ಟ್ರಿಮ್ ಮಾಡಿದೀವಿ ನೋಡ್ರಿ. 3 ಮರಿ ಹಾಕಿದೆ. ನಮ್ಮ ಹುಡುಗರು ಖುಷಿಗೋಸ್ಕರ ತಂದಿದೊಂದು ಫಿಮೇಲು, ಒಂದ್ ಮೇಲ್ ಇದೆ ಸರ್. ಮೇಲ್ಗಡೆ ಒಂದ್ ಮೇಲಿದೆ. ಅವೆರಡನ್ನು ಇದ್ ಮಾಡ್ಕೊಂಡಿದೀವಿ. ಮಾಡ್ತೀರಾ? ಸರ್ ಒಂದ್ ಮರಿ ಆಲ್ರೆಡಿ ಕೇಳಿದಾರೆ ಸರ್ ಅವನ್ನ. ಇಲ್ಲೇ ನಮ್ ಲೋಕಲ್ ಅಲ್ಲೇನ ಏನ್ ರೇಟ್ ಮರಿ ಇದು? ಸರ್ ಹೋಸಲಿ 8,500 ಕೊಟ್ಟಿದ್ದೆ ಒಂದು ಮರಿ. ಅವು ಒಂದ್ ಮರಿನ. ಅಂದ್ರೆ ಅದಕ್ಕೆ ಇಷ್ಟೇ ಅಂತ ಹೇಳಿ ನಾನೇನ್ ಕೋಟ್ ಮಾಡಲ್ಲ ಸರ್. ಅವ್ರ ಏನ್ ಖುಷಿ ಇರುತ್ತೆ ಅವ್ರು ಕೊಟ್ಟು ತಗೊಂಡೋಗ್ತಾರ ಅಷ್ಟೇ. ಅದನ್ನ ಮತ್ತು ನಾನ್ ಬಳಸ್ಕೊಂಡಂಗೆ ಅದೇ ಆತನ ಒಂದ್ ಪ್ರಾಣಿಗ ಅಥವಾ ಅದಕ್ಕೊಂದ್ ಫೀಡ್ಗೆ ಆತರ ಇದ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದ್ದೀನಿ ಸರ್ ಅದನ್ನ. ಇಲ್ಲಿ ಮೊಲಗಳು ಇದಾವೆ ಸರ್. ಇದು ನಮ್ಮ ಹುಡುಗರು ಫಸ್ಟ್ ಎದ್ದು ಬಂದು ಕೆಲ್ಲ ಇದ್ ಮಾಡಿ ನೆಕ್ಸ್ಟ್ ಇದ್ ಮಾಡ್ತಾರೆ ಸರ್. ಎಲ್ಲ ಫುಲ್ ಅವಕ್ಕೆ ತರಕಾರಿ, ಸೊಪ್ಪು ಈ ತರದ್ದೆಲ್ಲ ನೋಡ್ರಿ. ಏನಾದ್ರು ಕೊಡ್ತಾರೆ ಅಂತ ಹೇಳಿ ಬರುತ್ತೆ ಈ ತರ. ತಿನ್ನುತ್ತಾದ? ನೇಳೆಣ್ಣೆ ತಿನ್ನೋದು. ಇದು ವಾಟರ್ ಆಪಲ್ ತಿನ್ನುತ್ತೆ. ಜನಿತಾ ಕ್ಯಾರೆಟ್ ತಮ್ಮ ಪಾಪಣ, ಕ್ಯಾರೆಟ್ ತಂಬಮ್ಮ ನೋಡಿ ಸರ್. ಈ ತರ ಕೈ ರೂಢಿ ಮಾಡಿದಾರೆ ನಮ್ಮ ಹುಡುಗರು. ಫಸ್ಟ್ ಬಂದು ಸುಮ್ನೆ ಕುಂತ್ಕೊಂಡು ತಿನ್ನಿಸ್ತಾ ಹೋಗ್ತಾರೆ ಸರ್ ಹಿಂಗೆ. ಕಾಡು ಇಲ್ಲಿ ರೂಢಿ ಆಗಿದ್ದಾವೆ ಆಲ್ರೆಡಿ. ಅವರು ಹುಡುಗರು ಯಾವಾಗ್ಲೂ ತಿನ್ನಿಸ್ತಾ ಇರ್ತಾವಲ್ಲ ಸರ್. ಬ್ರೀಡ್ ಬಗ್ಗೆ ಇಲ್ಲ. ಹಾ, ತಂದ್ ಸಾಕಿದ ಇಲ್ಲ ತಂದ್ ಸಾಕಿರ ಸರ್. ಇದು ಸಾಕಾಣಿಕೆ. ಯಾವ ಪರ್ಪಸ್? ಸುಮ್ನೆ ಹುಡುಗರು ಖುಷಿಗೋಸ್ಕರ ಅಷ್ಟೇ ಸರ್ ಇದು. ಹೌದು. ಈಗ ಅವ್ರು ಎದ್ರೆ ಸುಮ್ನೆ, ಈಗ ಊರೊಳಗೆ ಅಂದ್ರೆ ಬೇರೆ ಎಲ್ಲ ಹುಡುಗರು ಸಿಗ್ತಾರೆ ಅವ್ರ ಜೊತೆಗೆ ಆಟ ಆಡೋದಕ್ಕೆ. ಇವೇನಂತಂದ್ರೆ ಇವೇ ಫ್ರೆಂಡ್ಸ್ಗಳು ಅವ್ರಿಗೆ. ಇವು ಪಕ್ಷಿಗಳಿದ್ದಾವೆ, ಮತ್ತೆ ನಾಯಿ ಇದೆ, ಹಾಗೆ ಅವೇ ಅವ್ರಿಗೆ ಒಳ ಪಕ್ಷಿಗಳು ಇದಾವೆ ಸರ್. ಮನೋರಂಜನೆ ಮಾಡಿ. ಹೌದು ಸರ್. ಸರ್ ಯಾವ ಹಣ್ಣಿದು? ಪೀನಟ್ ಬಟರ್ ಸರ್. ಪೀನಟ್ ಬಟರ್ ನಿಮ್ ತೋಟದಲ್ಲಿ ಬೆಳೆದಿರೋದು? ಹಾ ಹಾ. ಹಾ, ಬಿಸಿ 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 ಎಲ್ಲದು ಖುಷಿ. ಬಾ, ಸಿಬಿ 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 ಸಿಬಿ. ಬರಲ್ಲ ಬಿಡ್ರಲ್ಲ ಅದನ್ನ ತೆಗಿಲ್ಲ. ಇದು ಕೃಷಿ ಮೇಳ 2024ರಲ್ಲಿ ಕೊಟ್ಟಿತ್ತು ಸರ್ ಇದು ಪ್ರಶಸ್ತಿ. ಇದು ಚಿಕ್ಕನಾಯಕನಹಳ್ಳಿ ಇದು ತಾಲೂಕು ಇದು ರಾಜ್ಯೋತ್ಸವ ಸಂದರ್ಭದಲ್ಲಿ ಅವಾಗ ಒಂದು ಅಭಿನಂದನಾ ಪತ್ರ ಕೊಟ್ಟು ಸರ್. ಅಂದ್ರೆ ಸಮಗ್ರ ಕೃಷಿ ಮತ್ತೆ ಕುರಿ ಸಾಕಾಣಿಕೆ ಈ ತರದೊಂದು ವಿಷಯವಾಗಿ. ಇದು ಜಿಲ್ಲಾ ಮಟ್ಟದ ಅವಾರ್ಡ್ ಸರ್. ಇದು ಜಿಲ್ಲಾ ಮಟ್ಟ ಹೊಂದಿದಾಗಿತ್ತು ಆ ಟೈಮಲ್ಲಿ ಕೊಟ್ಟಿದ್ದ ಅವಾರ್ಡ್ ಸರ್ ಅದು. ಇದಷ್ಟೇ ಜಿಲ್ಲಾ ಮಟ್ಟದ್ದು ಕೃಷಿ ಮೇಳದಲ್ಲಿ ಸಮಗ್ರ ಕೃಷಿಗೆ, ಕುರಿ ಸಾಕಾಣಿಕೆ ಮತ್ತೆ ಈ ತರ ಸಮಗ್ರ ಕೃಷಿಗೋಸ್ಕರ ಬಂದಿದ್ದ ಅವಾರ್ಡ್ ಸರ್ ಇದು.
ಚೇತನ್ ಕುಮಾರ್ ಅವರೇ, ಹಾ, ಸರ್. ಇದುವರೆಗೂ ನಿಮ್ಮ ತೋಟದಲ್ಲಿರ್ತಕ್ಕಂತಹ ಹಣ್ಣಿನ ಗಿಡಗಳು, ಹಾ ಸರ್. ತೋಟದ ಒಂದು ಪರಿಸರ, ಹೌದು ಸರ್. ಅಲ್ಲಿರ್ತಕ್ಕಂತಹ ವಸ್ತುಗಳು, ಮತ್ತೆ ಕೃಷಿ ಹೊಂಡ, ಹಾ ಸರ್. ಕುರಿ ಸಾಕಣೆ, ಹಸು ಸಾಕಣೆ, ಹೌದು ಸರ್. ಇದೆಲ್ಲದರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರಿ. ಹಾ ಸರ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವು ಅಷ್ಟೇ ಅಷ್ಟು ದೂರದಿಂದ ಬಂದು ಈ ತರ ಒಂದು ಏನ್ ಎಲೆಮರೆಕಾಯಿ ಆಗಿರುವಂತ ರೈತರನ್ನ ಸಂಪರ್ಕಿಸಿ ಅವ್ರ ಏನ್ ಮಾಡ್ತಾ ಇದಾರೆ, ಮತ್ತೆ ಮುಂದುವರೆದ ಪೀಳಿಗೆ ಮುಂದೆ ಏನ್ ಮಾಡ್ಬೋದು, ಆಗಲ್ಲ ಅಂತ ಹೇಳಿ ಸುಮ್ನೆ ಕುಂತಿರೋರು ಏನ್ ಮಾಡ್ಬೋದು ಅನ್ನೋ ವಿಚಾರವಾಗಿ ಸಾಕಷ್ಟು ಜನರಿಗೆ ಮಾಹಿತಿ ಒದಗಿಸ್ತಾ ಇದ್ದೀರಾ. ನಿಮ್ಗೂ ಸಹ ನಮ್ಮ ಜೀವನ ಜನ್ವಿತ ಕುರಿ ಫಾರ್ಮ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ಸ್ ಸರ್.